ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶುಕ್ರವಾರ. ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಫೈನಲಿ ಪೂಜೆ ಮಾಡಿದ್ದಾಯಿತು. ಸೊ ಪೂಜೆ ಮಾಡಿದಾದ್ಮೇಲೆ ಧೂಪ ಕೂಡ ಹಾಕ್ಕೊಂಡಿದ್ದಾಯಿತು ಫ್ರೆಂಡ್ಸ್. ನಮ್ಮ ಮನೆಯವರು ಮಲಗಿದ್ದಾರೆ. ಸೊ ಆದರೂ ಧೂಪ ಹಾಕ್ಬಿಟ್ಟೆ. ಸೊ ಅವ್ರಿಗೆ ಉಸಿರು ಕಟ್ದಂಗೆ ಆಗುತ್ತಂತೆ ಧೂಪ ಹಾಕಿದ್ರೆ. ಸೊ ನನಗೆ ಧೂಪ ಹಾಕಿದ್ರೆ ಇಷ್ಟ ಫ್ರೆಂಡ್ಸ್. ಶುಕ್ರವಾರ ಮಂಗಳವಾರ ಹೊತ್ತು ಧೂಪ ಹಾಕಿದ್ರೆ ತುಂಬ ಒಳ್ಳೆಯದು. ಸೊ ಆಮೇಲೆ ಹುಳಿಕಾಳು ಮೊಳಕೆ ಕಟ್ಟಿದೆ ಫ್ರೆಂಡ್ಸ್. ಇದರದ್ದೇ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶುಕ್ರವಾರ. ಸೊ ಬೆಳಗ್ಗೆ ಪೂಜೆ ಆಯಿತು. ಸೊ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮ ಮನೆಯವರು ಇನ್ನೂ ಮಲಗಿದ್ದಾರೆ. ಸೊ ಅದಕ್ಕೋಸ್ಕರ ಸೊ ಪೂಜೆ ಮುಗಿಸಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿ ಹಾಗೆ ವಿಡಿಯೋ ಕೂಡ ಎಡಿಟ್ ಮಾಡಿ ಈಗ ಅಪ್ಲೋಡ್ಗೆ ಹಾಕಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿದಿದೆ. ಟೈಮ್ ಬಂದು 8:30 ಆಗಿದೆ. ಸೊ ಖಾರಕ್ಕಿನ್ನೂ ರುಬ್ತಾ ಇಲ್ಲ ಫ್ರೆಂಡ್ಸ್. ಯಾಕಂದರೆ ತೆಂಗಿನಕಾಯಿ ಎರಡಿತ್ತು, ಎರಡು ಕೂಡ ಹೊಡೆದೆ. ಸೊ ಅದು ಎರಡು ಕೂಡ ಹಾಳಾಗೋಗಿದೆ ತೆಂಗಿನಕಾಯಿ. ಸೊ ನೆನ್ನೆ ನೈಟೇ ನಮ್ಮ ಮನೆಯವರು ಕೋಕೋನಟ್ ಪೌಡರ್ ಬುಕ್ ಮಾಡ್ತೀನಿ ಅಂತಂದಿದ್ರು. ಸೊ ಬುಕ್ ಮಾಡಿದರೆ ಇವಾಗ ಕೇಳೋಣ ಅಂದರೆ ಅವ್ರು ಇನ್ನೂ ಎದ್ದಿಲ್ಲ. ಸೊ ಅವ್ರು ಎದ್ದ ಮೇಲೆ ಕೇಳಿಕೊಂಡು, ಮಾಡಿಲ್ಲ ಅಂದರೆ ಬುಕ್ ಮಾಡಿಸಿ ಅದು ತಂದಮೇಲೆ ಮಸಾಲೆ ರುಬ್ಬಿ ಆಮೇಲೆ ಒಗ್ಗರಣೆ ಹಾಕಬೇಕು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ತೊಳ್ತಾರೆ ಏನು ಅಂತ ಗೊತ್ತಿಲ್ಲ. ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗೋದು ಕೂಡ ಕೆಲಸ ಇದೆ. ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಎಡಿಟಿಂಗ್ ಮಾಡಬೇಕಾದ್ರೆ ವಾಲ್ಯೂಮ್ ಕೊಡ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ ನೋಡೋಣ ಅವ್ರು ಎಷ್ಟೊತ್ತಿಗೆ ತೊಳ್ತಾರೋ. ಆಮೇಲೆ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಕೊಳ್ಬೋದು. ಸೊ ಈರುಳ್ಳಿ ಹಾಕಿದ್ಮೇಲೆ ಮೊಳಕೆ ಕಟ್ಟಿದ್ನಲ್ಲ ಹುಳಿಕಾಳು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ತುಂಬ ಒಂದು ವರ್ಷನೇ ಆಗೋಯ್ತು ಅಂದ್ಕೊಳ್ಳಿ ಮೊಳಕೆ ಹುಳಿಕಾಳು ಸಾರು ಮಾಡಿ. ಯಾಕಂದರೆ ಇದು ಬಾಡಿಗೆ ಓವರ್ ಹೀಟ್ ಅಲ್ವಾ. ನನಗೂ ಇಷ್ಟ ಆಗೋಲ್ಲ, ನಮ್ಮ ಮನೆಯವ್ರಿಗೂ ಇಷ್ಟ ಆಗೋದಿಲ್ಲ ಇದು. ಸೊ ಅಪರೂಪಕ್ಕೇನೋ ಹೇಳಿದ್ರು ನಮ್ಮ ಮನೆಯವರು ಇದನ್ನು ಮಾಡಿಬಿಡು ಅಂದ್ಕೊಂಡು ಅದಕ್ಕೆ ನೆನೆಸಿದ್ದೆ. ಸೊ ಅದ್ರ ಜೊತೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆ ನಾಷ್ಟಕ್ಕೆ ಹಾಗಲಕಾಯಿದು ಬೇರೆ ಹೇಳಿದರು ಫ್ರೆಂಡ್ಸ್. ನನಗೆ ಒಂದು ನಾಷ್ಟಕ್ಕೆ ಒನ್ ಟೈಮ್ ನಾಷ್ಟಕ್ಕೆ 2 ಅಡುಗೆಗಳು ಮಾಡಬೇಕು ಫ್ರೆಂಡ್ಸ್. ತಲೆ ಕೆಟ್ಟೋಗಿದೆ ಇವತ್ತು. ನನಗಂತೂ ಅಡುಗೆ ಮಾಡೋಷ್ಟೆಲ್ಲ ಇವತ್ತು ಲೇಟಾಗಿ ಹೋಯಿತು. ಸೊ ಫೈನಲಿ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ವಿಸಿಲ್ ಕೂಗೋದಕ್ಕಿಟ್ಟು. ಹಾಗಲಕಾಯ್ದಂತೂ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು ಬೇಯೋವರೆಗೂ ಕಾಯಬೇಕು ಲೋ ಫ್ಲೇಮಲ್ಲಿ. ಸೊ ಫೈನಲಿ ಸಾಂಬಾರನ್ನ ಕೂಗೋದಕ್ಕಿಟ್ಬಿಟ್ಟು ಹಾಗಲಕಾಯಿ ಎಲ್ಲ ಬೆಂದಿತ್ತು, ಅದನ್ನು ಕೂಡ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಒಂದು ಟೈಮ್ಗೆ ಫ್ರೆಂಡ್ಸ್ ಹಾಗಲಕಾಯಿ ಗೊಜ್ಜು ಒಂದು ಅರ್ಧ ಸ್ಪೂನ್ ತಿಂದರು. ಆಮೇಲೆ ಸಾಂಬಾರು ಒಂದು ಸೌಟ್ ಹಾಕ್ಕೊಂಡು ತಿಂದರು ಅಷ್ಟೇ. ಅದು ಒನ್ ಟೈಮ್ಗೆ ಅಷ್ಟೇ. ಅದನ್ನು ತಿನ್ನೋದಕ್ಕೆ ಮಾಡಬೇಕು. ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಏನು ಮಾಡೋದು ನನಗೆ ಗೊತ್ತಾಗ್ತಾಯಿಲ್ಲ. ಇನ್ನೊಂದು ಟೈಮ್ ಅಂತೂ ತಿನ್ನೋದಿಲ್ಲ. ಸೊ ನೋಡಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಸೊ ಈಗ ಹಾಗಲಕಾಯಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡು. ಸೊ ಈ ಸತಿ ನಾನು ಈರುಳ್ಳಿ ಕಡಿಮೆ ಹಾಕ್ಕೊಂಡು ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗ್ರೇವಿ ಟೈಪ್ ಬರಲಿ ಅಂದ್ಕೊಂಡು. ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಲಕಾಯಿ ರೆಸಿಪಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಹಳೆಯ ವೀಡಿಯೋಸಲ್ಲಿದೆ, ಹೋಗಿ ಚೆಕ್ ಮಾಡಿ. ಸೊ ಫೈನಲಿ ಹಾಗಲಕಾಯಿದು ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ನಮ್ಮ ಮನೆಯವರು ಇವತ್ತು ಎದ್ದಿಲ್ಲ. ಇವತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದು ಕೆಲಸ ಇದೆ, ಬ್ಯಾಂಕ್ಗೆಲ್ಲ ಹೋಗಬೇಕು. ಸೊ ಅದಕ್ಕೆ ಅವರು ಇವತ್ತು ಕೆಲ್ಸಕ್ಕೆ ಹೋಗೋದಿರೋ ರಜಾ ಹಾಕ್ಕೊಂಡಿದ್ದಾರೆ. ಸೊ ಫೈನಲಿ ನಾಷ್ಟ ಆದರೆ ಇನ್ನೇನು ನಾಷ್ಟ ಮಾಡಿಕೊಂಡು ಸೊ ಹೊರಗಡೆನೇ ಕೆಲಸ ಇದೆ, ಬ್ಯಾಂಕ್ ಕೆಲಸ. ಸೊ ಅದಕ್ಕೆ ಹೋಗಬೇಕು. ಸೊ ಬ್ಯಾಂಕಿಗೆ ಹೋಗ್ಬಿಟ್ರೆ ಅರ್ಧ ದಿನ ಅಲ್ಲೇ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ತಲೆನೋವು. ಸೊ ಬ್ಯಾಂಕ್ ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರು ರಜಾ ಹಾಕೊಂಡ್ಬಿಡ್ತಾರೆ. ಫೈನಲಿ ಹಾಗಲಕಾಯಿ ಗೊಜ್ಜು ಕೂಡ ಮಾಡಿದ್ದಾಯಿತು. ಹಾಗೆ ಸಾಂಬಾರು ಕೂಡ ಆಗಿತ್ತು, ಅದನ್ನು ಕುದಿಯೋಕ್ಕಿಟ್ಟಿದೆ. ಈಗ ನಾಷ್ಟ ಮುಗಿಸ್ಕೊಂಡು ಈಗ ಹೊಡ್ತಾ ಇದ್ದೀವಿ. ನೆನ್ನೆ ಹೇಳಿದ್ದೆ ನಾನು ಬಿಸ್ಕೆಟ್ ಹಾಕಲ್ಲ ನಿಮಗೆ ಅಂತ. ಮತ್ತೆ ಯಾಕೆ ಬಂದಿದ್ದೀರಾ? ಫ್ರೆಂಡ್ಸ್, ಗಾಡಿ ಈಚೆ ತೆಗೆದಿದ್ದೀನಿ. ಇನ್ನೂ ನಮ್ಮ ಮನೆಯವ್ರಿಗೆ ಬಂದಿಲ್ಲ. ಸೊ ಇವತ್ತು ಬಿಸಿಲು ಅಷ್ಟಿಲ್ಲ ಫ್ರೆಂಡ್ಸ್. ಬರ್ತಾಯಿದೆ, ಒಂದು 5 ನಿಮಿಷಕ್ಕೆಲ್ಲ ಹೋಗ್ತಾಯಿದೆ. ಆಯಿತು. ಸೊ ಫ್ರೆಂಡ್ಸ್, ಬ್ಯಾಂಕಿಗೆ ಹೋಗಿ 1 hour ವೆಯ್ಟ್ ಮಾಡಿ ಮತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಊಟ ಮಾಡಿ ಮತ್ತೆ ಹೊರಗಡೆ ಹೋಗ್ತಿದ್ವಿ. ಬ್ಯಾಂಕ್ ಹೋಗಿ ಬರೋಷ್ಟರಲ್ಲೇ 2 ಗಂಟೆ ಹೋಗಿದ್ದು. ಟೈಮು ಸಿಕ್ಕಾಬಿಟ್ಟು 11 ಗಂಟೆಗೆ ಹೋಗಿದ್ದಕ್ಕೆ 2 ಗಂಟೆಗೆ ಬಂದಿದ್ದೀವಿ. ಸೊ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಊಟ ಮಾಡಿ ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ಅದೇ ಮೊನ್ನೆ ತಿರಮಿಸ್ ತಿನ್ನೋಕ್ಕೆ ಹೋಗಿದ್ವಲ್ಲ ಫ್ರೆಂಡ್ಸ್, ಚೆನ್ನಾಗಿ ಆಗಲಿಲ್ವಲ್ಲ. ಸೊ ಅದಕ್ಕೆ ಇವತ್ತು ಅಲ್ಲೇ ಸ್ಟಾಲ್ ಹಾಕಿದ್ದಾರಂತೆ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ. ಮ್ಯಾಕ್ಸಿ ನಡಿ ಮಕ್ಕಳೇ, ನೋಡಿ ಬನ್ನಿ ಫ್ರೆಂಡ್ಸ್, ಹೋಗ್ಬಿಟ್ಟು ಟೇಸ್ಟ್ ಮಾಡ್ಕೊಬರೋಣ. ಈಗ ಸ್ಟಾರ್ಟ್ ಆಗಿದೆ 4:15. ಈಗ ಕರೆಕ್ಟಾಗಿ 4:45 ಸೊ ಫ್ರೆಂಡ್ಸ್, ಫೈನಲ್ ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಈಗ ಹೊಡ್ತಿದ್ದೀವಿ. ಟ್ರಾಫಿಕ್ ನೋಡಿ ಫ್ರೆಂಡ್ಸ್ ಹಿಂಗಿದೆ ಪಕ್ಕದಲ್ಲಿ. ಸೊ ಬರಬೇಕಾದ್ರೆ ಹೆಂಗೆ ಹೋಗ್ತೀವೋ ಸೊ ಅದೇ ಗೊತ್ತಾಗ್ತಿಲ್ಲ. ಈ ರೋಡಿಗೆ ಬರೋದಕ್ಕೆ ನಮಗೆ ಭಯ ಆಗುತ್ತೆ. ಯಾಕಂದರೆ ಇಷ್ಟು ಟ್ರಾಫಿಕ್, ಯಾರು ದಾಟ್ಕೊಂಬರ್ತಾರೆ ಇಷ್ಟು ಟ್ರಾಫಿಕ್ ಅಂತ ಗೊತ್ತಿಲ್ಲ. ಸೊ
ಸೊ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ಕಡೆ ಇನ್ನೊಂದು ರೋಡ್ ಇದೆ, ಬಟ್ ಅದು ತುಂಬ ದೂರ. ಸೊ ನೋಡಬೇಕು ಏನು ಮಾಡೋದು. ಸೊ ಫ್ರೆಂಡ್ಸ್, ಫೈನಲಿ ಬಂದ್ವಿ ಲೀಲಾ ತಿರಾಮಿಸ್ಗೆ. ಸೊ ನೋಡಿ, ಇವರೇ ಇಲ್ಲೇ ಸ್ಟಾಲ್ ಹಾಕಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಾರೆ, ಅಲ್ಲಿ ಹಾಕಿದ್ದಾರೆ ನೋಡಿ. ಸೊ ಫೈನಲಿ ಇವರೇ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದು ಹೇಳ್ತಾ ಇರ್ತಾರಲ್ಲ. ಸೊ ಫೈನಲಿ ಹೋಗಿ ತೊಗೊಂಡ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಫ್ರೆಂಡ್ಸ್, ನಮಗಂತೂ ಇಷ್ಟ ಆಯಿತು ಲೀಲಾಸ್ ತಿರಾಮಿಸು. ಸೊ ಸ್ವಿಗ್ಗಿಯಿಂದನೂ ಆರ್ಡ್ರ್ ಮಾಡ್ಕೊಳ್ಬೋದು ಇದು. ಸೊ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ಏನೇ ತೊಗೊಂಡ್ರು ಅವ್ರು ಫಸ್ಟ್ ಬೈಟ್ ನನಗೆ ಕೊಡ್ತಾರೆ ಫ್ರೆಂಡ್ಸ್. ಸೊ ಅದೊಂಥರ ಖುಷಿ ಆಗುತ್ತೆ ನನಗೆ. ಸೊ ಫೈನಲಿ ಇಬ್ಬರು ಅಲ್ಲೇ ತಿಂದ್ಕೊಂಡ್ವಿ. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಮಾಡ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಮ್ಮನೆಯವ್ರಿಗೂ ಕೂಡ ಇಷ್ಟ ಆಯಿತು. ಫೈನಲಿ ಎಲ್ಲ ತಿಂದ್ಕೊಂಡು ಈಗ ಮನೆಗೆ ಬಂದ್ವಿ. ಸೊ ಫೈನಲಿ ಮನೆಗೆ ಬಂದು ಪಾತ್ರೆ ಒಂದು ಸ್ವಲ್ಪ ಈ ಥರ ಫ್ರೆಂಡ್ಸ್ ಸಂಜೆ ಆಗ್ತಾಯಿತ್ತು. ಸೊ ಅದಕ್ಕೆ ಪಾತ್ರೆಗಳು ತೊಳ್ಕೊಂಬೇಡ ಅಂತ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯದ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕಿತ್ತು. ಲಾಸ್ಟ್ ವೀಕ್ ನಾನು ಹೇಳಿದ್ನಲ್ಲ, ನನ್ನ ತಂಗಿದ ಎಂಗೇಜ್ಮೆಂಟ್ ಇದೆ ಬಟ್ ನಾನು ಹೋಗ್ತಾ ಇಲ್ಲ ಅಂತ. ಯಾಕೆ ಆ ಥರ ಹೇಳಿದೆ ಅಂದರೆ, ಸೊ ಸಿಂಪಲ್ಲಾಗಿ ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ. ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಜಾಸ್ತಿ ಇಷ್ಟ ಇಲ್ಲ. ಸೊ ಯಾವ ಕಡೆ ನನಗೂ ಆಗಲಿ ನನ್ನ ಗಂಡನಿಗೆ ಮರ್ಯಾದೆ ಇರೋದಿಲ್ಲೋ ಅಂಥ ಜಾಗಕ್ಕೆ ಹೋಗೋ ಯೋಚನೆ ಕೂಡ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅಲ್ಲಿ ಹೋಗೋದಕ್ಕೆ ನನಗೆ ಇಷ್ಟವೂ ಆಗೋದಿಲ್ಲ. ಸೊ ಮಾಡಿದ್ದೆಲ್ಲ ಅವ್ರು ಮರ್ತು ಬಿಡ್ಬೋದು, ಬಟ್ ನಾನು ಮರೆಯಲ್ಲ. ಸೊ ಫೈನಲಿ ಅದಕ್ಕೆ ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಂದೆ. ಅದು ಕೂಡ ಅವ್ರು ಫೋನ್ ಮಾಡಿ ನನ್ನ ಏನೂ ಕರೆದಿಲ್ಲ. ಅವ್ರ ಮಗಳು ಫೋನ್ ಮಾಡಿ ಇನ್ವೈಟ್ ಮಾಡಿದ್ದು ನನ್ನ. ಸೊ ಏನಕ್ಕೆ ಅವ್ರಿಗೆ ಅಷ್ಟಿರ್ಬೇಕಾದ್ರೆ ನನಗೇನು ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟು, ಜಾಸ್ತಿ ನಾನು ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಫ್ರೆಂಡ್ಸ್. ನನಗೆ ಯಾರೂ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ನನಗೆ ನಮ್ಮ ಮನೆಯವ್ರಿಗೆ ನಾನು ಅಷ್ಟೇ. ಸೊ ಫೈನಲಿ ಪಾತ್ರೆಗಳೆಲ್ಲ ತೊಳೆದ್ಮೇಲೆ ನಮ್ಮ ಮನೆಯವ್ರು ಈಗ ಹೊರಗಡೆ ಹೋಗ್ತಾ ಇದ್ದಾರೆ. ನಮ್ಮ ಮನೆಯವ್ರು ಹಿಂಗೆ ಅಂದರೆ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ನಾಟಿ, ಸಿಕ್ಕಾಬಟ್ಟೆ ತಮಾಷೆ ಮಾಡ್ತಾರೆ. ಬಟ್ ಮುಂಚೆ ಅವ್ರು ಹಿಂಗಿದ್ದಿಲ್ಲ, ಸಿಕ್ಕಾಬಟ್ಟೆ ಅವ್ರಿಗೆ ಮುಂಚೆ ಕೋಪ. ಬಟ್ ಮದುವೆ ಆದಮೇಲೆ ಅಂತೂ ಸಿಕ್ಕಾಬಟ್ಟೆನೇ ಚೇಂಜ್ ಆದರು ಅವರು. ಈಗ ಹೊರಗಡೆ ಹೋಗ್ತಾ ಇದ್ದಾರೆ ನೋಡಿ. ಹೊರಗಡೆ ಅವರು ಏನೋ ಒಂದು ತೋರಿಸ್ಬಿಟ್ಟು ಹೆಂಗೆ ಕಾಮಿಡಿ ಮಾಡಿದ್ರು ಅಂದರೆ ನನಗೆ ರೋಡಲ್ಲೇ. ಸೊ ನನಗಂತೂ ಒಂದೊಂದು ಸತಿ ನಮ್ಮ ಮನೆಯವ್ರು ಮಾಡೋ ಕಾಮಿಡಿಗೆ ನಗ್ದಿ ಬಾಯೆಲ್ಲ ನೋವು ಬಂದುಬಿಡ್ತು ಫ್ರೆಂಡ್ಸ್, ಅಷ್ಟು ಕಾಮಿಡಿ ಮಾಡ್ತಾರೆ. ಸೊ ಆಟೋ ಹಿಂದೆ ಕಣ್ಣುಗಳು ಆ ಫೋಟೋ ಹಾಕ್ಸ್ಕೊಂಡಿದ್ರು, ಅದನ್ನು ನೋಡಿದೆ ಹೆಂಗೆ ಹಾಕ್ಸ್ಕೊಂಡವ್ರೆ ಅಂತೆಲ್ಲ ಕಾಮಿಡಿ ಮಾಡ್ತಾಯಿದ್ರು. ಸೊ ಈಗ ಟೈಮ್ 6:30 ಆಗಿದೆ. ಮತ್ತೆ ಈಗ ಹೊರಗಡೆ ಹೋಗ್ತಾಯಿದ್ದೀನಿ. ಸೊ ಎಲ್ಲಿಗೆ ಅಂದರೆ ನಮ್ಮಮ್ಮ ಕಾಲ್ ಚೈನ್ ಕೊಡಿಸ್ತೀನಿ ಅಂತಂದರು. ಸೊ ಅದಕ್ಕೆ ಈಗ ಗೋಲ್ಡ್ ಶಾಪ್ ಹೋಗಬೇಕು. ಸೊ ಗಾಡಿ ಇಲ್ಲ, ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಬೇಗ ಹೋಗಿ ಯಾವ್ದು ತೊಗೊತೀನಿ ನೋಡೋಣ. ಸೊ ಡೈಲಿ ವೇರ್ಗೆ ಯಾವುದೂ ಕಾಲ್ ಚೈನ್ ಇರಲಿಲ್ಲ. ಸೊ ನಮ್ಮ ಮನೆಯವ್ರು ತೊಗೊಡ್ತೀನಿ ಅಂತಾಯಿದ್ರು, ನಮ್ಮ ಅಮ್ಮ ನಾನೇ ತೊಗೊಡ್ತೀನಿ ಅಂತಂದು. ಸೊ ಅದಕ್ಕೆ ಈಗ ಹೋಗ್ತಾಯಿದ್ವಿ, ಬನ್ನಿ ಹೋಗೋಣ. ಹೆಂಗೋ ನಡ್ಕೊಂಡು ಬರ್ತಾಯಿದ್ದೇವೆ, ನಮ್ಮ ಅಮ್ಮ ಆಂದಿವೆ. ಹಾಗೆ ಆಟೋದಲ್ಲಿ ನೋಡ್ಬಿಟ್ಟು ಅದು ಹೆಂಗೆ ನೋಡ್ಕೊಂಡ್ರೋ ಗೊತ್ತಿಲ್ಲ, ಹಾಗೆ ಆಟೋ ನಿಲ್ಲಿಸ್ಕೊಂಡು ಆಟೋದಲ್ಲೇ ಕರ್ಕೊಂಬಂದರು. ಈಗ ಇಲ್ಲಿ ಬಂದಿದ್ದೀವಿ, ಬನ್ನಿ ಹೋಗಿ. ಇನ್ನೊಂದು ಆಂಟಿ ಬರೋರಿದ್ದಾರೆ, ಅವ್ರು ಬಂದಮೇಲೆ ಹೋಗಿ ತೊಗೊಂಡ್ಬರೋಣ. ಸೊ ಫ್ರೆಂಡ್ಸ್, ಈಗ ಫಸ್ಟು ನಾವು ನೋಡ್ತಾ ಇರೋದು ಕಾಲುಂಗುರ ನೋಡ್ತಾಯಿದ್ವಿ. ಯಾಕಂದರೆ ನಮ್ಮ ಅಮ್ಮಗೆ ಕಾಲುಂಗುರದ್ದು ಸಿಕ್ಕಾಪಟ್ಟೆ ಟೈಟ್ ಆಗಿಬಿಟ್ಟು, ಅದು ತುಂಬ ಒಂದು ವರ್ಷದಿಂದ ಹೇಳ್ತಿದ್ರು ಅವರು ಕಾಲುಂಗುರ ಚೇಂಜ್ ಮಾಡಬೇಕು, ಗಾಯ ಆಗಿದೆ ಅಂದ್ಕೊಂಡು. ಸೊ ಅದನ್ನು ನೋಡಿ ಆಮೇಲೆ ಕಾಲು ಚೈನ್ ನೋಡ್ತಾಯಿದ್ವಿ. ಎಷ್ಟು ದೊಡ್ಡದಿದೆ ಅಂದರೆ ಒಂದು ಕಾಲುಂಗುರ 100 ಗ್ರಾಮ್ ಅಷ್ಟು ದೊಡ್ಡದೆಲ್ಲ ಇದೆ ಫ್ರೆಂಡ್ಸ್. ಲಾಸ್ಟಲ್ಲಿ ನಾನು ತೋರಿಸಿದ್ನಲ್ಲ, ಅದು ನೋಡಿ ಬೇಕಾದ್ರೆ ಒಂದ್ಸತಿ ಹೋಗಿ. ಸೊ ಕಾಲು ಚೈನೆಲ್ಲ ನೋಡಾದ್ಮೇಲೆ ಆಮೇಲೆ ನಮ್ಮ ಜೊತೆ ಬಂದಿದ್ರಲ್ಲ ಆಂಟಿ, ಅವರು ಖಡ್ಗ ನೋಡ್ತಿದ್ರು. ಒಂದು ಕಾಲು ಚೈನ್ ಒಳ್ಳೆ ನೆಕ್ಲೆಸ್ ಥರ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ದಪ್ಪ ಇದೆ. ಸೊ ಅದನ್ನು ಎಲ್ಲ ನೋಡಿಕೊಂಡು ಫೈನಲಿ ನಾನು ಸಿಂಪಲಾಗಿ ಡೈಲಿ ಯೂಸ್ಗೆ ತೊಗೊಂಡೆ, ಯಾಕಂದರೆ ನನ್ನ ಹತ್ರ ದೊಡ್ಡದಿದೆ. ಸೊ ಅದಕ್ಕೋಸ್ಕರ ಅಲ್ಲಿ ನಮ್ಮ ಅಮ್ಮ ಕಾಲಲ್ಲಿ ಇದೆಯಲ್ಲ ಕಾಲು ಚೈನು, ಅದೇ ಥರದ್ದು ನಮ್ಮ ಅಮ್ಮ ಒಂದು ಕೊಡಿಸಿದ್ರು ಫ್ರೆಂಡ್ಸ್. ಅದನ್ನು ನಾನು ಹಾಕಿಬಿಟ್ಟೆ ಲಾಸ್ಟ್ ಟೈಮ್ ದೊಡ್ಡದು ತೊಗೊಬೇಕಾದ್ರೆ. ಸೊ ಅದನ್ನು ಇಟ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಇವಾಗ ಫೀಲ್ ಆಗ್ತಾಯಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಅಮ್ಮ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಇನ್ನು ಸ್ವಲ್ಪ ದೊಡ್ಡದು ಅಂತಂದಿದ್ದಾರೆ. ಸೊ ನೋಡೋಣ ಏನು ಮಾಡೋದು ಏನು ಕತೆ ಅಂದ್ಕೊಂಡು. ಸೊ ಫೈನಲಿ ಅವ್ರದ್ದು ಕಾಲು ರೈಟದೇನು ಅಷ್ಟಿರಲಿಲ್ಲ, ಲೆಫ್ಟದಂತೂ ಅದನ್ನು ತಿರ್ಸೋದಕ್ಕೆ ಆಗ್ತಾಯಿದ್ದಿಲ್ಲ, ಅಷ್ಟು ಗಟ್ಟಿಯಾಗಿ ಹೋಗಿತ್ತು. ಅವ್ರಿಗೆ ಫುಲ್ಲು ಗಾಯ ಹೋಗಿತ್ತು. ಸೊ ತೆಗ್ಸಿದ್ವಿ ಅಷ್ಟೇ. ಆಮೇಲೆ ಕಾಲುಂಗುರ ಹಾಕ್ಸ್ಲಿಲ್ಲ ಅವ್ರಿಗೆ, ಅದು ಗಾಯ ಎಲ್ಲ ಆದಮೇಲೆ ಹಾಕ್ಸೋಣ ಅಂತ. ಫೈನಲಿ ಬಂದಿದ್ದೆ ಓಲೆ ನೋಡೋದಕ್ಕೆ ಫ್ರೆಂಡ್ಸ್. ನೋಡಿ ಅಲ್ಲಿ ಸೆಕೆಂಡ್ ಲೈನಲ್ಲಿ ಫಸ್ಟ್ ಒನ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ. ಇದು ನನಗಂತೂ ಇದು ತುಂಬ ಇಷ್ಟ ಆಯಿತು. ಸೊ ಈಗ ನಾನು ತೊಗೊಳ್ಳೋದಿಲ್ಲ, ನಮ್ಮ ಅಮ್ಮ ಹಳೆದೆಲ್ಲ ಹಾಕಿ ಅವರು ತೊಗೊಳ್ತಾ ಇದ್ದಾರೆ. ಸೊ ಫಸ್ಟ್ ಟೈಮು ತೊಗೊಳ್ತಾ ಇರೋದು. ಸೊ ಅವ್ರಿಗೆ ಅಂತ ಇಷ್ಟಪಟ್ಟು ತೊಗೊಳ್ತಾ ಇರೋದು ಫಸ್ಟ್ ಟೈಮು. ಸೊ ಫೈನಲಿ ಅದು ಸಣ್ಣದಿತ್ತಲ್ಲ, ಅದನ್ನು ತೊಗೊಂಡು ಈಗ ಬಟ್ಟೆ ತೊಗೊಳೋದಕ್ಕೆ ಬಂದಿದ್ದೀನಿ. ನಮ್ಮ ಮನೆಯವರಂತೂ ಬಟ್ಟೆಗಳು ತೊಗೊಳ್ಳೋದೇ ಅಪರೂಪ. ಸೊ ಫೈನಲಿ ಅವ್ರಿಗೆ ಬಲವಂತ ಮಾಡಿ 3-4 ದಿವಸದಿಂದ ಸೊ ಈಗ ಕರ್ಕೊಂಬಂದಿದ್ದೀನಿ. ನೋಡೋಣ ಯಾವತ್ತು ತೊಗೊತಾರೆ ಏನು ಅಂತ. ಎಷ್ಟು ಬಲವಂತ ಮಾಡಿದ್ದೀನಿ ಅಂದರೆ ಅವ್ರಿಗೆ ಬಟ್ಟೆ ತೊಗೊಳೋದಕ್ಕೆ. ಸೊ ಫೈನಲಿ ಇವತ್ತು ಬಂದಿದ್ದಾರೆ, ಬನ್ನಿ ತೊಗೊಂಡು ಹೋಗೋಣ ನೋಡೋಣ.
ಸೊ ಫ್ರೆಂಡ್ಸ್, ನಮ್ಮ ಮನೆಯವರಂತೂ ಪ್ರತಿ ಹಬ್ಬಕ್ಕೂ ಇಲ್ಲ ಎಲ್ಲಾದರೂ ಹೋಗ್ಬೇಕಾದ್ರೆ ನನಗೆ ಬಟ್ಟೆ ಒಂದು 2 ಜೊತೆನಾದರೂ ಕೊಡಿಸ್ಬಿಡ್ತಾರೆ. ನಾನು ಬೇಡ ಅಂದರೂ ನನಗೆ ಗೊತ್ತಿಲ್ದಂಗೆ ಆರ್ಡ್ರ್ ಮಾಡಿ ಇಲ್ಲ ತರಿಸಿ ಏನಾದರೂ ಒಂದು ಮಾಡಿಬಿಡ್ತಾರೆ. ಬಟ್ ಅವ್ರು ಮಾತ್ರ ಬಟ್ಟೆಗಳು ತೊಗೊಳ್ಳೋದು ತುಂಬ ರೇರಾಗಿ ಹೋಗಿದೆ. ಸೊ ಫೈನಲಿ 3 ದಿವಸದಿಂದ ಹೇಳ್ತಾ ಇದ್ದೆ ಅವ್ರಿಗೆ, ಬಾ ತೊಗೊಳ್ಳೋಣ ಸಿಂಪಲಾಗಿರೋದು, ಒಂದು ತಗೋ ಶರ್ಟ್ ಆದರೂ ಒಂದು ತಗೋ ಅಂತ ಅಂದ್ಕೊಂಡು ಫೈನಲಿ ಹೆಂಗೋ ಹಂಗೋ ಬಲವಂತ ಮಾಡಿ ಕರ್ಕೊಬಂದಿದ್ದೀನಿ. ಒಂದು 2 ಜೊತೆ ಕೊಡಿಸ್ಬಿಡೋಣ ಅಂತ ಅಂದ್ಕೊಂಡು. ಸೊ ನೋಡೋಣ ಏನು ಮಾಡೋದು ಅಂತ ಅಂದ್ಕೊಂಡು ಫೈನಲಿ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಹೋದ್ವಿ. ಹೋಗ್ತಾನೆ ಚಿಕನ್ ತೊಗೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯವರು. ಮನೆಯಿಂದ 6:30ಗೆ ನಾನು ಈಚೆ ಬಂದಳು. ಟೈಮ್ ಬಂದು 9:30 ಆಗಿದೆ. ಸೊ ಚಿಕನ್ ಎಲ್ಲ ಮಾಡೋದು ತೋರ್ಸೋಕ್ಕಾಗಲ್ಲ ಅಂದ್ಕೊಳುತ್ತೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮೋಟಿ ಏನಕ್ಕೆ ಇಲ್ಲಿ ಕೂತಿರೋದು ನೀನು? ಅವ್ನು ಬಂದರೆ ನೋಡು ಮ್ಯಾಕ್ಸಿ ಮಾಡ್ತೀನಿ ನಿನಗೆ. ಹೋಗಿ ಈಚೆ. ಸೂಪರ್. ಬಿಸ್ಕೆಟ್ ತಿನ್ಕೊಂಡು ಹೋಗ್ಬಿಡಮ್ಮ ಈಚೆ. ನಾನು ಬಂದೇ ಕಿಚ್ಚಾಡ್ಬಿಡ್ತಾನೆ.